ಶ್ರೀ ಗಣಪತಿ ಶಾರದಾ ಗುರುಭ್ಯೋ ನಮಃ. ಯತ್ರ ಯೋಗೇಶ್ವರ ಕೃಷ್ಣೋ ಯತ್ರ ಪಾರ್ಥೋ ಧನುರ್ಧರಃ ತತ್ರ ಶ್ರೀ ವಿಜಯ ಭೂತಿರ್ಧ್ರುವ ನೀತಿರ್ಮತಿರ್ಮಮ. ಶ್ರೋತೃಗಳಿಗೆ ಶ್ರೀ ಅಳಸಿಂಗರಾಚಾರ್ಯ ವಿರಚಿತ ಶ್ರೀ ವ್ಯಾಸ ಮಹರ್ಷಿ ಪ್ರಣೀತ ಶ್ರೀಮನ್ ಮಹಾಭಾರತದ ಶಾಂತಿ ಪರ್ವದಲ್ಲಿ ಮುನಿಗಳಿಗೆ ಸನತ್ಕುಮಾರನು ಭಗವತ್ ಸ್ವರೂಪವನ್ನು ತಿಳಿಸಿದುದು ಎಂಬ 227ನೆಯ ಅಧ್ಯಾಯಕ್ಕೆ ಸ್ವಾಗತ. ಆಗ ಯುಧಿಷ್ಠಿರನು, ತಾತ, ಪರಮಾತ್ಮ ಸ್ವರೂಪವನ್ನು ಕುರಿತು ಕೆಲವರು 2 ವಿಧವಾಗಿ ಹೇಳುವರು, ಇನ್ನು ಕೆಲವರು 3 ಬಗೆಯಾಗಿ ಹೇಳುವರು, ಮತ್ತೆ ಕೆಲವರು ಇನ್ನೂ ಹಲವು ವಿಧಗಳಾಗಿ ಹೇಳುವರು. ಇದರಿಂದ ಯಾವುದರಲ್ಲಿಯೂ ನಂಬಿಕೆ ಹುಟ್ಟುವ ಹಾಗಿಲ್ಲ. ಅದನ್ನು ತಿಳಿಯುವ ಬೇರೆ ಮಾರ್ಗವೂ ತೋರಲಿಲ್ಲ. ಬ್ರಹ್ಮವೆಂಬುದು ಕಾಣಿಸುವುದೂ ಇಲ್ಲ. ಶಾಸ್ತ್ರಗಳು ಒಂದಕ್ಕೊಂದು ಭಿನ್ನವಾಗಿರುವವು. ಅವು ಹೇಳತಕ್ಕ ರೀತಿಯು ವಿಧ ವಿಧವಾಗಿರುವುದು. ಈ ಹೇಳಿಕೆಗಳಲ್ಲಿ ಯಾವುದನ್ನು ದೃಢವಾಗಿ ಹಿಡಿಯಬಹುದೋ ಅದನ್ನು ನನಗೆ ತಿಳಿಸು ಎಂದನು. ಅದಕ್ಕೆ ಆ ಭೀಷ್ಮನು, ಯುಧಿಷ್ಠಿರ, ಸ್ವಧರ್ಮ ನಿರತರಾಗಿ ಶಾಸ್ತ್ರ ನಿಪುಣರಾಗಿ ಮಹಾತ್ಮರೆನಿಸಿದ ಪಂಡಿತರು ಎಷ್ಟೋ ಮಂದಿ ಲೋಕದಲ್ಲಿರುವರು. ಆದರೆ ಅವರಲ್ಲಿ ನಿಜವಾದ ವಿದ್ವಾಂಸನಾರು, ತತ್ವಜ್ಞನಾರು ಎಂಬ ವಿಚಾರವನ್ನು ಚೆನ್ನಾಗಿ ಪರಿಶೀಲಿಸಿ ತಿಳಿದುಕೊಂಡು ಆಮೇಲೆ ತನಗೆ ಹೇಗೆ ರುಚಿಸುವುದೋ ಹಾಗೆ ವರ್ತಿಸಬೇಕು. ಇದೇ ವಿಷಯವಾಗಿ ಹಿಂದೆ ನಡೆದ ಇತಿಹಾಸವೊಂದುಂಟು. ಜ್ಞಾನನಿಷ್ಠರು ಧೀಮಂತರು ಆದ ಋಷಿಗಳಲ್ಲಿ ಹಿಂದೆ ದೊಡ್ಡ ವಿವಾದವೊಂದು ನಡೆಯಿತು. ಹಿಮವತ್ ಪರ್ವತದ ಪಾರ್ಶ್ವದಲ್ಲಿ ದೃಢವ್ರತರಾದ ಅನೇಕ ಮಹರ್ಷಿಗಳು ಸೇರಿದ್ದರು. ಅವರಲ್ಲಿ 6,000 ಮಂದಿ ಮುನಿಗಳು ಗುಂಪಾಗಿ ಕೂಡಿದ್ದರು. ಆ ಕೂಟದಲ್ಲಿ ಕೆಲವರು ಲೋಕವನ್ನು ಶಾಶ್ವತವೆಂದು, ಇನ್ನೂ ಕೆಲವರು ಅದು ಈಶ್ವರನೊಡನೆಯೇ ಸೇರಿರುವುದೆಂದು, ಬೇರೆ ಕೆಲವರು ಅದಕ್ಕೆ ಈಶ್ವರನಿಲ್ಲವೆಂದು, ಮತ್ತೆ ಕೆಲವರು ಈ ಲೋಕಕ್ಕೆ ಬೇರೆ ಮೂಲ ಕಾರಣವೇ ಇಲ್ಲವೆಂದು, ಇನ್ನು ಕೆಲವರು ಈ ಜಗತ್ತೆಂಬುದೇ ಇಲ್ಲವೆಂದು ಹೇಳತೊಡಗಿದರು. ಕೆಲವು ಬ್ರಾಹ್ಮಣರು ಅದನ್ನು ಪ್ರಕೃತಿ ಅಥವಾ ಸ್ವಭಾವವೆಂದು, ಕೆಲವರು ಕರ್ಮವೆಂದು, ಕೆಲವರು ಪುರುಷ ಪ್ರಯತ್ನವೆಂದು, ಕೆಲವರು ದೈವವೆಂದು, ಅವರವರ ಮನಸ್ಸೇ ಈ ಪ್ರಪಂಚವಾಗಿ ತೋರುವುದೆಂದು, ಹೀಗೆ ನಾನಾ ವಿಧಗಳಾದ 100 ಕಾರಣಗಳನ್ನು ಯುಕ್ತಿಗಳನ್ನು ಜೋಡಿಸಿ ನಾನಾ ಶಾಸ್ತ್ರಗಳನ್ನು ಅದಕ್ಕೆ ನಿರೂಪಿಸಿ ಈ ವಿಚಾರದಲ್ಲಿ ಒಬ್ಬರನ್ನೊಬ್ಬರು ಗೆಲ್ಲಬೇಕೆಂಬ ಹಠದಿಂದ ವಾದಿಸುತ್ತಿದ್ದರು. ಆಮೇಲೆ ಆ ಋಷಿಗಳ ಗುಂಪಿನಲ್ಲಿಯೇ ವಾದಿ ಪ್ರತಿವಾದಿಗಳು ಏರ್ಪಟ್ಟು ದೊಡ್ಡ ಕಲಹಕ್ಕೂ ಆರಂಭವಾಯಿತು. ಆ ಕಲಹವು ಪ್ರಬಲವಾಗಿ ಕೊನೆಗೆ ಒಬ್ಬರಿಗೊಬ್ಬರು ಮೇಲೆ ಬಿದ್ದು ಒಬ್ಬರ ಕಮಂಡಲವನ್ನು ಮತ್ತೊಬ್ಬರು ಕಿತ್ತು ಬಿಸುಟರು, ಒಬ್ಬರ ಕೈಯಲ್ಲಿದ್ದ ದಂಡಗಳನ್ನು ಮತ್ತೊಬ್ಬರು ಕಿತ್ತುಕೊಂಡು ಹೊಡೆದಾಡಿದರು. ಹಾಗೆಯೇ ಕೃಷ್ಣಾಜಿನ, ನಾರುಮಡಿ ಮೊದಲಾದವುಗಳನ್ನು ಒಬ್ಬರ ಮೇಲೊಬ್ಬರು ಬಿಸಾಡುವುದಕ್ಕೆ ಆರಂಭ ಮಾಡಿ ಅದರಿಂದಲೇ ಹೊಡೆದಾಡುವುದಕ್ಕೂ ತೊಡಗಿದರು. ಸ್ವಲ್ಪ ಹೊತ್ತಿಗೆ ಅವರಲ್ಲಿ ಕೋಪಾವಿಷ್ಟರಾಗಿದ್ದವರು ತಮಗೆ ತಾವೇ ಸಮಾಧಾನ ಹೊಂದಲು ಎಲ್ಲರೂ ಒಂದಾಗಿ ಸೇರಿ ವಸಿಷ್ಠನ ಬಳಿಗೆ ಬಂದು ಸನಾತನ ಬ್ರಹ್ಮ ಸ್ವರೂಪವನ್ನು ಕುರಿತು ನಿಶ್ಚಯವನ್ನು ತಮಗೆ ಉಪದೇಶಿಸಬೇಕೆಂದು ಹೇಳಿದರು. ಆಗ ವಸಿಷ್ಠನು, ಆ ವಿಚಾರವು ತನಗೇನು ತಿಳಿಯದೆಂದನು. ಆಮೇಲೆ ಅವರು ನಾರದನ ಬಳಿಗೆ ಬಂದು ನಮಗೆ ಬ್ರಹ್ಮತತ್ವವನ್ನು ಉಪದೇಶಿಸಬೇಕೆಂದು ಕೇಳಿದರು. ನಾರದನು ಕೂಡ ಆ ವಿಚಾರದಲ್ಲಿ ತನಗೇನೂ ತಿಳಿಯದೆಂದು ಹೇಳಿ, ನಾವೆಲ್ಲರೂ ಒಂದಾಗಿ ಸೇರಿ ಬೇರೆಲ್ಲಿಯಾದರೂ ಹೋಗಿ ಈ ವಿಚಾರವನ್ನು ಕೇಳಿಯೇ ತೀರಬೇಕು. ಎಲ್ಲಿಗೆ ಹೋಗುವೆವು? ಇದನ್ನೆಲ್ಲ ತಿಳಿಯದವನು ಇದನ್ನೆಲ್ಲ ತಿಳಿದವನು ಲೋಕದಲ್ಲಿ ಯಾವನಿರುವನು? ಅಜ್ಞಾನ ಸಂಬಂಧವಿಲ್ಲದ ಆಶ್ಚರ್ಯಕರವಾದ ಈ ಮೋಕ್ಷ ರಹಸ್ಯವನ್ನು ತಿಳಿದವನು ಯಾವನುಂಟು ಎಂದು ಅವರನ್ನೇ ಕೇಳಿದನು. ಈ ಸಮಯಕ್ಕೆ ಸರಿಯಾಗಿ ಆಕಾಶವಾಣಿಯೊಂದು ಅವರೆಲ್ಲರ ಕಿವಿಗೆ ಬೀಳುವಂತೆ, ಓ ಬ್ರಾಹ್ಮಣರೇ, ಸನತ್ತೆಂದು ಮುನಿಯೊಬ್ಬನಿರುವನು, ಅವನಲ್ಲಿ ಹೋಗಿ ಕೇಳಿದರೆ ಹೇಳುವನು ಎಂಬ ಮಾತು ಕೇಳಿಸಿತು. ಆಗ ಆ ಬ್ರಾಹ್ಮಣರ ನಡುವೆ ವೇದ ಪಾರಂಗತನು ಧೀರನು ಆದ ವಿಭಾಂಡಕನೆಂಬ ಮುನಿಯು ಆ ಅದೃಶ್ಯ ಪುರುಷನನ್ನು ಕುರಿತು, ಅಯ್ಯ, ನೀನು ಯಾರು? ನಾನಾ ಬಗೆಯ ಅರ್ಥ ಭೇದಗಳಿಂದ ವಿವಾದಾರ್ಹವಾದ ನಮ್ಮ ಈ ಜಗಳದ ನಡುವೆ ಅಡ್ಡ ಮಾತನ್ನಾಡುವೆ. ನಮ್ಮ ಕಣ್ಣಿಗೆ ಕಾಣಿಸದೆ ಮರೆಯಾಗಿ ಮಾತಾಡುತ್ತಿರುವ ನೀನು ಯಾವನು ಎಂದು ಪ್ರಶ್ನೆ ಮಾಡಿದನು. ಆಗ ಆ ಅದೃಶ್ಯ ಪುರುಷನು, ಓ ಮಹರ್ಷಿ, ನೀನು ವೇದಗಳನ್ನೆಲ್ಲ ತಿಳಿದವನು, ಪಂಡಿತನು. ವೇದಜ್ಞರು ಯಾವನನ್ನು ಏಕರೂಪನೆಂದು, ಕ್ಷಯನೆಂದು, ಪುರಾತನ ಋಷಿಯೆಂದು ಹೇಳುವರೋ ಅಂತಹ ಸನಾತನ ಋಷಿಯು ನಾನೇ ಎಂದನು. ಆಗ ವಿಭಾಂಡಕನು ತಿರುಗಿ,
ಹಾಗಿದ್ದರೆ ನಿನ್ನ ಸ್ವರೂಪವಾವುದು, ನಿನ್ನ ಸ್ಥಿತಿಯಂತಹುದು. ಓ ಮುನಿಸತ್ತಮ, ಲೋಕಕ್ಕೆಲ್ಲ ನೀನೊಬ್ಬನೇ ಇರುವೆಯಷ್ಟೇ. ಹಾಗಿದ್ದರೆ ಕಾರಣ ಸ್ವರೂಪವೆಂಬುದು ಸತ್ತೇ ಅಲ್ಲವೇ? ಅದು ಹೇಗಿರುವುದು? ಅದು ನಿನಗಿಂತಲೂ ಬೇರೆಯೇ? ಯಾವ ವಿಧವಾಗಿರುವುದು ಎಂದನು. ಆಗ ಆ ಪುರುಷನು ಗಂಭೀರ ವಾಕ್ಯದಿಂದ, ಓ ಮಹರ್ಷಿ, ನನಗೆ ಕಣ್ಣು, ಮೂಗು, ಕಿವಿಗಳೊಂದೂ ಇಲ್ಲ, ಕೈ ಕಾಲುಗಳು ಇಲ್ಲ, ಪಾದಾಗ್ರವೂ ಇಲ್ಲ, ನನ್ನ ಸ್ವರೂಪವೇ ಇಂತಹುದು ಎಂದನು. ಆಗ ಋಷಿಗಳು, ಓ ಮಹಾತ್ಮ, ಹಾಗಿದ್ದರೆ ನೀನು ಹೇಗೆ ಮಾತಾಡುತ್ತಿರುವೆ? ನಿನಗೆ ಯೋಚಿಸುವುದಕ್ಕೆ ಮನಸ್ಸೂ ಇಲ್ಲ, ಮನಸ್ಸಿನಲ್ಲಿ ಇರುವುದನ್ನು ಹೊರಪಡಿಸುವುದಕ್ಕೆ ತಕ್ಕ ಅಂಗವೂ ಇಲ್ಲ. ಹೀಗಿದ್ದ ಮೇಲೆ ಈ ಮಾತುಗಳು ನಿನ್ನಿಂದ ಹೇಗೆ ಹೊರಪಡುವವು ಎಂದನು. ಆ ಬ್ರಾಹ್ಮಣೋತ್ತಮರಿಗೆ ಮುಂದೆ ಪ್ರತ್ಯುತ್ತರವೇನು ಬಾರದೆ ಹೋಯಿತು. ಆಗ ಆ ಮುನಿಗಳು ಬರೀ ಆಕಾಶವನ್ನು ನೋಡುತ್ತಾ ಒಬ್ಬರನ್ನೊಬ್ಬರು ನೋಡಿ ನಕ್ಕರು. ಇದೇನಾಶ್ಚರ್ಯವೆಂದು ತಮ್ಮಲ್ಲಿ ತಾವೇ ವಿಸ್ಮಿತರಾದರು. ಆಮೇಲೆ ಎಲ್ಲರೂ ಒಂದಾಗಿ ಸೇರಿ ಹಿಮಗಿರಿಯ ಪಾರ್ಶ್ವದಲ್ಲಿ ಸನತ್ಕುಮಾರನಿದ್ದ ಸ್ಥಳಕ್ಕೆ ಹೋದರು. ಅಲ್ಲಿ ಕೇವಲ ಧ್ಯಾನಪರನಾಗಿ ವೇದಾಂತ ವಿಚಾರ ಮಗ್ನನಾಗಿದ್ದ ಸನತ್ಕುಮಾರನನ್ನು ಕಂಡರು. 1 ವರ್ಷ ಕಾಲದವರೆಗೆ ಅವರೆಲ್ಲರೂ ಅಲ್ಲಿಯೇ ನಿರೀಕ್ಷಿಸುತ್ತಿದ್ದು, ಆಮೇಲೆ ತನ್ನ ಪ್ರಕೃತಿಯಲ್ಲಿ ನೆಲೆಸಿದ ಆ ಮುನೀಶ್ವರನನ್ನು ಕಂಡು ನಮಸ್ಕರಿಸಿ ನಿಂತರು. ತಪಸ್ಸಿನಿಂದ ಸಮಸ್ತ ಪಾಪಗಳನ್ನು ದಗ್ಧ ಮಾಡಿದ ಆ ಸನತ್ಕುಮಾರನು ಆ ಬ್ರಾಹ್ಮಣರನ್ನು ನೋಡಿ, ಓ ಮುನೀಂದ್ರರೇ, ನೀವು ಕೇಳಿದ ಅಶರೀರ ವಾಕ್ಯನ ಸಂಗತಿಯನ್ನು ನಾನು ಬಲ್ಲೆನು. ನಿಮಗೆ ಯಾವ ಸಂದೇಹವಿದ್ದರೂ ನನ್ನಲ್ಲಿ ಕೇಳಬಹುದು ಎಂದನು. ಮುನಿಶ್ರೇಷ್ಠನು ಜ್ಞಾನ ನಿಧಿಯೂ ಆದ ಆ ಬ್ರಾಹ್ಮಣನ ಮುಂದೆ ಆ ಮಹರ್ಷಿಗಳು ಕೈಮುಗಿದು ನಿಂತು, ಓ ಮಹಾತ್ಮ, ವಿಶ್ವಸ್ವರೂಪನಾದ ಈಶ್ವರನನ್ನು ನಾವು ಉಪಾಸಿಸುವುದು ಹೇಗೆ? ನಮಗೆ ಆ ವಿಚಾರದಲ್ಲಿ ಜ್ಞಾನ ಪ್ರಸಾದವನ್ನು ಅನುಗ್ರಹಿಸಬೇಕು. ಸಾಧುಗಳು ಜೇನಿನಂತೆ ಪ್ರಿಯವಾದ ಮೋಕ್ಷ ಸುಖಕ್ಕಾಗಿ ವಿಶ್ವರೂಪಿಯಾದ ಯಾವ ವಸ್ತುವನ್ನು ಹೊಂದಲಪೇಕ್ಷಿಸುವರೋ ಆ ಪರವಸ್ತುವನ್ನು ಕುರಿತು ನೀನು ನಮಗೆ ತಿಳಿಸಬೇಕು. ಅದರ ಸ್ವರೂಪವೆಂತಹುದು, ಅದಾವುದು ಎಂದರು. ಅನೇಕ ಕಲೆಗಳನ್ನು ಅರಿತು ಸತ್ಯವಾದ ಕಾರಣ ವಸ್ತುವನ್ನು ತಿಳಿದು ಅದರಲ್ಲಿಯೇ ದೃಢಬುದ್ಧಿಯುಳ್ಳ ಮಹಾತ್ಮನಾದ ಆ ಸನತ್ಕುಮಾರನು ಪರಮಾತ್ಮನ ಅನುಜ್ಞೆಯನ್ನು ಪ್ರಾರ್ಥಿಸಿ ಆ ಮಹರ್ಷಿಗಳನ್ನು ಕುರಿತು, ಓ ಮುನೀಂದ್ರರೇ, ಪವಿತ್ರವಾದ ಆ ಪರಮಾತ್ಮನ ವಿಷಯವನ್ನು ತಿಳಿಸುವೆನು, ಕೇಳಿರಿ. ಹಿಂದೆ ಆ ಅದೃಶ್ಯ ಪುರುಷನು ಸೂಕ್ಷ್ಮವಾಗಿ ನಿಮಗೆ ಯಾವ ವಿಚಾರವನ್ನು ಸೂಚಿಸಿದನೋ ಅವೆಲ್ಲವೂ ವಾಸ್ತವವೇ. ಅವನು ಕೊಟ್ಟ ಉತ್ತರಕ್ಕೆ ನಿಮಗೆ ಅರ್ಥವಾಗಲಿಲ್ಲವೆಂದು ತೋರುವುದು. ಲೋಕಕ್ಕೆಲ್ಲ ಮೇಲಾದ ಕಾರಣವೊಂದುಂಟು. ಅದನ್ನು ತಿಳಿಯುವುದು ಹೇಗೆಂದು ನೀವು ಕೇಳಬಹುದು. ಲೋಕದಲ್ಲಿ ಒಂದೊಂದು ದಿನದಲ್ಲಿಯೂ ಪಾಕ ವಿಶೇಷಗಳು ಎಂದರೆ ಶರೀರಕ್ಕೆ ಉಂಟಾಗುವ ರೂಪ ರಸಾದಿ ಭೇದಗಳು ಕಾಣುತ್ತಲೇ ಇರುವವಷ್ಟೇ. ಅಂತಹ ಪಾಕಕ್ಕೆ ಒಳಗಾದುವೆಲ್ಲವನ್ನೂ ಸೇರಿಸಿಡುವುದು ಯಾವುದೋ ಅದೇ ಕಾರಣ ವಸ್ತುವೆನಿಸುವುದು. ಎಲ್ಲರಿಗೂ ಕಣ್ಣಿನಲ್ಲಿರುವ ಪುರುಷನು ಈ ವಿಷಯಕ್ಕೆ ಒಳ್ಳೆ ನಿದರ್ಶನವಾಗುವನು. ಕಣ್ಣುಳ್ಳವರಿಗೆ ಕನ್ನಡಿಯಲ್ಲಿ ಕಾಣುವ ಪುರುಷ ಪ್ರತಿಬಿಂಬವು ಇದಕ್ಕೆ ದೃಷ್ಟಾಂತವಾಗಬಹುದು. ಬೇರೆ ಕೆಲವರಿಗೆ ಆ ಸ್ವರೂಪವು ಜ್ಞಾನದಲ್ಲಿ ಸಾಕ್ಷಿಯಾಗಿರುವುದು. ಆ ಆತ್ಮವೇ ಎಲ್ಲವನ್ನೂ ತಿಳಿಸುತ್ತಾ ಭಯರಹಿತವಾಗಿ ಚಲನವಿಲ್ಲದುದಾಗಿಯೂ ಇರುವುದು. ಅದು ವಾಸ್ತವದಲ್ಲಿ ಸಂಗರಹಿತವಾಗಿದ್ದರೂ ನಾನು ಯಾವನು, ನಾನು ಎಲ್ಲಿರುವೆನು, ನಾನು ಏತರೊಡನೆ ಸೇರಿರುವೆನು ಎಂದು ತಿಳಿಯುತ್ತಿರುವುದು. ಅದು ಅನೇಕ ಯುಗಗಳಿಂದ ಆಚೆಗೂ ವ್ಯಾಪಿಸಿರುವುದು. ಆ ಆತ್ಮವು ಒಬ್ಬೊಬ್ಬರಲ್ಲಿ ಬೇರೆ ಬೇರೆಯಾಗಿದ್ದಂತೆ ತೋರಿದರೂ ಆ ಆತ್ಮವೆಂಬುದು ಒಂದೇ ಹೊರತು ಬೇರೆ ಬೇರೆಯಲ್ಲ. ಒಂದೇ ಆಗಿರತಕ್ಕ ವಾಯುವು ತಾನಿರುವ ಸ್ಥಳ ಭೇದದಿಂದಲೂ ಗುಣ ಭೇದದಿಂದಲೂ ನಾಮ ಭೇದಗಳನ್ನು ಹೊಂದುವಂತೆ ಆ ಆತ್ಮನನ್ನು ಪ್ರತ್ಯೇಕಿಸಿ ತಿಳಿಯಲು ಸ್ಥಾನ ಭೇದಗಳೇ ಕಾರಣವಾಗುವವು. ಈ ಸ್ಥಾನ ಭೇದದಿಂದ ಒಂದೇ ವಸ್ತುವು ಹಲವು ವಿಧವಾಗಿ ವ್ಯವಹರಿಸಲ್ಪಡುವುದು. ಹೇಗೆಂದರೆ, ಬ್ರಾಹ್ಮಣನಲ್ಲಿಯೂ, ಹುಲಿಯಲ್ಲಿಯೂ, ಜಿಂಕೆಯಲ್ಲಿಯೂ, ಮನುಷ್ಯನಲ್ಲಿಯೂ, ಬಿದಿರಿನಲ್ಲಿಯೂ ಸೇರಿರುವ ವಾಯುವೆಲ್ಲ ಮೂಲತಃ ಒಂದೇ. ಆದರೂ ಅದು ಬೇರೆ ಬೇರೆಯಾಗಿ ವ್ಯವಹರಿಸಲ್ಪಡುವಂತೆಯೇ ಆತ್ಮವೆಂಬುದು ಒಂದೇ ಆಗಿದ್ದರೂ ಬೇರೆಯಾಗಿರುವಂತೆ ಕಾಣಿಸುವುದು. ಆ ಆತ್ಮವೇ ಎಲ್ಲೆಲ್ಲಿಯೂ ಸೇರಿರುವುದು. ಅದು ಎಲ್ಲವನ್ನೂ ನೋಡುವುದು ಮತ್ತು ಕೇಳುವುದು. ಆದರೆ ಅದು ಘ್ರಾಣಿಸುವುದೂ ಇಲ್ಲ, ಮಾತಾಡುವುದೂ ಇಲ್ಲ.
ಅದು ಶರೀರವೆಂಬ ಚಕ್ರದಲ್ಲಿ ಸೇರಿ ದೊಡ್ಡ ಆಕಾರದಿಂದ ಇದ್ದಂತೆ ಕಾಣುವುದು. ಸೂರ್ಯನಿಂದ ನಾನಾ ಕಡೆಗಳಿಗೆ ಹೊರಟ ಕಿರಣಗಳು ಆ ಸೂರ್ಯನನ್ನೇ ಅನುಸರಿಸಿ ಹೋಗುವಂತೆ 10 ಇಂದ್ರಿಯಗಳು ಆ ಆತ್ಮನನ್ನು ಅನುಸರಿಸಿ ಹೋಗುವವು. ಸೂರ್ಯನು ಪ್ರತಿದಿನವೂ ಅಸ್ತವಾಗುವನು, ತಿರುಗಿ ದಿಕ್ಕುಗಳಲ್ಲಿ ಉದಯಿಸುವಂತೆ ಕಾಣುವನು. ಆ ಉದಯಾಸ್ತಗಳೆರಡು ಸೂರ್ಯನಲ್ಲಿ ಸಹಜವಾಗಿ ಇರತಕ್ಕವುಗಳಲ್ಲ. ಹಾಗೆಯೇ ಈ ಆತ್ಮ ವಿಚಾರವನ್ನು ತಿಳಿಯಬೇಕು. ಆತ್ಮವೆಂಬುದು ಸುವರ್ಣದಂತೆ ತೇಜೋರೂಪವಾಗಿ ಬೆಳಗುವುದು. ಅದು ಬುದ್ಧಿಯಲ್ಲಿ ಅಡಗಿರುವುದು. ಆ ಆತ್ಮವೆಂಬ ಜ್ಯೋತಿಯನ್ನು ತನ್ನ ಮನಸ್ಸಿನಲ್ಲಿಯೇ ತಿಳಿದು ಪರಮ ಪದವೆಂಬ ಮೋಕ್ಷವನ್ನು ಹೊಂದಬೇಕು. ದುಂಬಿಯು ತಾನು ಮೊದಲು ಮೊದಲು ಪರಿಚಯಗೊಂಡ ಸ್ಥಳದಲ್ಲಿಯೇ ಸುತ್ತುತ್ತಿರುವಂತೆ ಆತ್ಮವು ಪರಿಚಿತವಾದೆಡೆಯಲ್ಲಿಯೇ ತೊಳಲುತ್ತಿರುವುದು. ಆತ್ಮಕ್ಕೆ ಅಂತಹ ಸ್ವಾಭಿಮಾನವು ಸುಳ್ಳೆಂಬುದನ್ನು ತಿಳಿದವನು ಅವಿವೇಕಕ್ಕೂ ಕೊರತೆಗೂ ಈಡಾಗುವುದಿಲ್ಲ. ಆತ್ಮವನ್ನು ಯಾವನು ಕಣ್ಣಿಂದ ಕಾಣಲಾರನು. ಕಪ್ಪು ಬಿಳುಪು ಅಲ್ಲದೆ ಕೇವಲ ಸತ್ಯರೂಪವಾಗಿ ಬುದ್ಧಿ ಎಂಬ ಗುಹೆಯಲ್ಲಿ ಜ್ಞಾನವೆಂಬ ದೇವಿಯ ಕೈಯಲ್ಲಿರುವ ಆ ಆತ್ಮದೀಪವನ್ನು ಮನಸ್ಸಿನಿಂದ ನಿಗ್ರಹಿಸಲ್ಪಟ್ಟ ಬುದ್ಧಿಯಿಂದಲೇ ತಿಳಿಯಬೇಕು. ಯಾಗಶೀಲನು ಮಂತ್ರ ವಚನಗಳಿಂದ ಪೂಜಿಸುವವನು ಆದ ಬ್ರಾಹ್ಮಣೋತ್ತಮನೂ ಕೂಡ ಬ್ರಹ್ಮಜ್ಞಾನಿಗೆ ಸಮಾನವಾದ ಸ್ಥಿತಿಗೆ ಬರಲಾರನು. ಇನ್ನು ಇತರರ ಪಾಡೇನು? ಧರ್ಮ ಅಧರ್ಮಗಳೆರಡನ್ನೂ ನೀಗಿ ದ್ವಂದ್ವಗಳನ್ನು ತೊರೆದು ಮಾತ್ಸರ್ಯವಿಲ್ಲದೆ ಜ್ಞಾನ ತೃಪ್ತನಾದವನು ಮೋಕ್ಷದಲ್ಲಿಯೇ ಬುದ್ಧಿಯನ್ನು ನೆಲೆಗೊಳಿಸಿ ಸುಖದಿಂದ ಮಲಗುವನು ಎಂಬುದರಲ್ಲಿ ಸಂದೇಹವಿಲ್ಲ. ಪ್ರಭುವಾದ ಆ ಪರಮಾತ್ಮನು ಹೀಗೆ ತನ್ನ ಮಾಯೆಯಿಂದ ಲೋಕಗಳನ್ನು ಸೃಷ್ಟಿಸುವನು. ವಿವೇಚನೆಯಿಲ್ಲದ ಆತ್ಮವು ತನಗೆ ಕಾರಣವಾದ ಆ ಪರಮಾತ್ಮನ ಸ್ವರೂಪವನ್ನೇ ತಿಳಿಯದೆ ಹೋಗುವುದು. ಆತ್ಮವೆಂಬುದು ಬೇರೆ ಬೇರೆ ಎಲ್ಲವನ್ನೂ ನೋಡುತ್ತಾ, ನೋಡಿದುದನ್ನೇ ಧ್ಯಾನಿಸುತ್ತಾ, ಅದನ್ನೇ ಮನನ ಮಾಡುತ್ತಾ, ಅದನ್ನೇ ಸ್ಮರಿಸುತ್ತಲೂ ಇರುವುದು. ಹೀಗಿರುವಾಗ ಸೃಷ್ಟಿಕರ್ತನು ಅನಂತನೂ ಆದ ಆ ಪರಮಾತ್ಮನನ್ನು ತಿಳಿಯಬಲ್ಲವನು ಯಾವನು? ಓ ಮುನೀಂದ್ರರೇ, ಆ ಭಗವತ್ ಸ್ವರೂಪವನ್ನು ಕುರಿತು ಹೇಳಬಹುದಾದಷ್ಟನ್ನು ನಾನು ಹೇಳಿರುವೆನು. ಇನ್ನು ನೀವು ಹೋಗಬಹುದು ಎಂದನು. ಆಗ ಮುನಿಗಳೆಲ್ಲರೂ ಜ್ಞಾನನಿಧಿಯಾದ ಆ ಸನತ್ಕುಮಾರನಿಗೆ ನಮಸ್ಕರಿಸಿ ಹೊರಟು ಹೋದರು. ಆದುದರಿಂದ ಓ ಯುಧಿಷ್ಠಿರ, ನೀನು ಆ ಜ್ಞಾನಯೋಗವನ್ನೇ ಪ್ರಧಾನವೆಂದು ತಿಳಿದು ಅದನ್ನು ಅವಲಂಬಿಸು. ಆ ಜ್ಞಾನವೇ ಸಮಸ್ತ ದುಃಖಗಳನ್ನು ನೀಗಿಸತಕ್ಕದು. ಪುರಾತನ ಮಹರ್ಷಿಯು ಮನುಷ್ಯರ ದುಃಖ ನಿವಾರಣಾರ್ಥವಾಗಿಯೂ ಅವರ ಉದ್ಧಾರಕ್ಕಾಗಿಯೂ ಇದನ್ನು ನಿರೂಪಿಸಿರುವನು ಎಂದನು. ಇದು 227ನೆಯ ಅಧ್ಯಾಯವು. ನಮಸ್ತೆ ಶಾರದೆ ದೇವಿ, ಕಾಶ್ಮೀರ ಪುರವಾಸಿನಿ, ತ್ವಾಮಹಂ ಪ್ರಾರ್ಥೆಯೇ ನಿತ್ಯಂ, ವಿದ್ಯಾದಾನಂಚ ದೇಹಿಮೆ. ನಮಸ್ಕಾರ.